2 ಪಾರ್ಸಲ್ ಸೊ ಮಸಾಲೆ ದೋಸೆಯಲ್ಲಿ ಹೋಗೇ ಹೋಗ್ತಾ ಇರುವಂಥ ಮಸಾಲೆ ದೋಸೆ. ಸೊ ಯೂಶ್ವಲಿ ಎಲ್ಲ ನಮ್ಮ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಂಪು ಚಟ್ನಿ ಯೂಸ್ ಮಾಡ್ತಾರೆ. ಸೊ ಬಟ್ ಆದರೆ ಇಲ್ಲಿ ಕೆಂಪು ಚಟ್ನಿ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡೋದು ಇವರು ಅದೇ ನಾರ್ಮಲ್ ಚಟ್ನಿನೇ, ಸ್ವಲ್ಪ ಮೆಣಸಿನ್ಕಾಯಿ ಯಥೇಚ್ಛವಾಗಿ ಹಾಕಿರ್ತಾರೆ ಇದ್ರ ಹೊರಗಡೆ. ಗಜಲಕ್ಷ್ಮಿ ಅಂತ. ಓಕೆ. ಸೊ ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಮ್ಮದು ನಮ್ಮ ಅತ್ತೆ ಮಾವ ಅವ್ರು ಮಾಡ್ತಾ ಇದ್ರು ಮೊದಲು, ಆಮೇಲೆ ನಮ್ಮ ಯಜಮಾನ್ರು, ಇವಾಗ ನಾವು ಮಾಡ್ತಾ ಇದ್ವಿ. ಓಕೆ. ನಿಮ್ಮ ಹೋಟ್ಲ್ ಹೆಸರು ಹೇಳಿ. ನಮ್ಮ ಹೋಟ್ಲ್ ಹೆಸರು ಚಿಕನ್ ಟಿಫನ್ ರೂಮ್ ಅಂತ, ನಮ್ಮ ಮಾವ ಅವ್ರ ಹೆಸರು ಅದು. ಓಕೆ. ಸೊ ಇದು ಯಾಲಕ್ಕಿ ಚಿಕನ್ ಅದು ನಮ್ಮ ಮನೆತನದ ಹೆಸರು. ಯಾಲಕ್ಕಿ ಅನ್ನೋದು ನಿಮ್ಮ ನಮ್ಮ ಮನೆತನದ ಹೆಸರು? ಓಕೆ. ಸೊ ಇದು ಟೈಮಿಂಗ್ಸ್ ಎಲ್ಲ ಹೇಗೆ ನಿಮ್ಮ ರೆಸ್ಟೋರೆಂಟ್ಸ್? ಟೈಮಿಂಗ್ಸು ಬೆಳಿಗ್ಗೆ 7 to 11:30. ಓಕೆ. ಎವ್ರಿ ಡೇ. ಸಂಡೇ 6:30 to 11:30. ಅಷ್ಟೇ ಬೆಳಿಗ್ಗೆ ಮಾತ್ರ ಇರುತ್ತಾ? ಬೆಳಿಗ್ಗೆ ಮಾತ್ರ. ಮಧ್ಯಾಹ್ನ ಸಾಯಂಕಾಲ ಏನಿರಲ್ಲ? ಇಲ್ಲ, ಮಧ್ಯಾಹ್ನ. ಓಕೆ. ಸೊ ಇದು ಲೊಕೇಶನ್ ಹೇಗೆ ರೀಚ್ ಆಗೋದು? ನಿಮಗೆ ಇಲ್ಲಿ ಕಂದಾಯ ಭವನ ಬರುತ್ತೆ KG ರೋಡಲ್ಲಿ. Okay. ಅಲ್ಲಿಂದ ಲೆಫ್ಟ್ ತೊಗೊಬೋದು. ಈ ಕಡೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಕಡೆ ಬಂದರೆ ಅಲ್ಲಿ ಲೆಫ್ಟ್ ತೊಗೊಂಡು 13 ಕ್ರಾಸ್ ಬರುತ್ತೆ, ಕವನ್ಪೇಟೆ 13 ಕ್ರಾಸ್. ಓಕೆ, ಸರಿ. ಸೊ ಇದು ಮತ್ತೆ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಡಿಶಸ್ ಯಾವುದು? ಎಲ್ಲ ಫಾಸ್ಟ್ ಮೂವಿಂಗೇ ನಮ್ದು. ಏನೇನು ಐಟಮ್ಸ್ ಮಾಡ್ತೀರಾ? ನಾವು ಚಿತ್ರಾನ್ನ, ಬಾತು, ಇಡ್ಲಿ, ದೋಸೆ, ಮಸಾಲೆ ದೋಸೆ, ಬಾತು, ಮಸಾಲೆ ದೋಸೆ. ಇಡ್ಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಅದು ಹೇಳೋಕ್ಕಾಗಲ್ಲ, ಸಂಡೇ ಅಂತೂ ಓಕೆ. ಸೊ ಜಲ್ದಿ ಅದು ಕಂಪ್ಲೀಟ್ ಆಗಿ ಇಡ್ಲಿ ಮಾತ್ರ ಬೇಗ ಖಾಲಿ ಆಗಿಬಿಡುತ್ತೆ. ಇನ್ನು ದೋಸೆ ಎಲ್ಲ 11:30 ವರೆಗೂ. ಇದು ಇಂಪಾರ್ಟೆಂಟ್. ಸೊ ಬಿಸಿ ಬಿಸಿ ಐಟಮು ಏನಾದರೂ ತೊಗೊಂಡಾಗ ಇದು ಕೈ ಸುಡುತ್ತೆ ಅಂತ ಅಂದ್ಬಿಟ್ಟು ರಟ್ಟೆಲ್ಲ ಇಟ್ಟಿದ್ದಾರೆ. ಸೊ ರಟ್ಟು ನೋಡಿ ಇಟ್ಕೊಂಡಿದ್ದೀರಿ ನಾವು ಸಪೋರ್ಟ್ಗೆ, ಕೈ ಸುಡಬಾರ್ದಂತ. ಬಟ್ ಆದರೆ ಇದು ದೋಸೆಗೆ ಹಂಗೆ ಮಾಡಬೇಕಾಗಿತ್ತು, ಬಟ್ ಆದರೆ ಪಲಾವ್ ಮಾಡಿತಾ ಇದ್ದೀರಿ. ಸೊ ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಸೊ ನಾವಿವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸ್ಪಾಟ್ ಬಂದಿದ್ದೀರಿ. ಸೊ ಇದು ಯಾಲಕ್ಕಿ ಚಿಕನ್ ಟಿಫನ್ ರೂಮ್ ಅಂತ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ. ಸೊ ನಾವು ತೊಗೊಂಡಿರೋ ಫಸ್ಟ್ ಐಟಮ್ ಬಂದುಬಿಟ್ಟು ಖಾಲಿ ದೋಸೆ. ಸೊ ಖಾಲಿ ದೋಸೆಗೆ ಫುಲ್ಲು ತುಪ್ಪ ಅಲ್ಲೇ ಯಥೇಚ್ಛವಾಗಿ ಹಾಕಿದ್ದಾರೆ. ಮತ್ತು ಚಟ್ನಿ ಕೂಡ ಅಷ್ಟೇ ಒಗ್ಗರಣೆ ಹಾಕಿದ್ದಾರೆ, ಮೆಣಸಿನ್ಕಾಯಿ, ಸೊ ತೆಂಗಿನಕಾಯಿ, ಕಡಲೆಪಪ್ಪು ಯೂಸ್ ಮಾಡಿದ್ದಾರೆ. ಸೊ ದೋಸೆ ಫುಲ್ಲು ತಿನ್ನಾಗಿದೆ. ಸೊ ಇದನ್ನು ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ ಫಸ್ಟು. ಸೊ ತುಪ್ಪದಲ್ಲೇ ತೇಲ್ತಾ ಇರೋವಂಥ ದೋಸೆ. ಸೊ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಪಲ್ಯನೂ ಹಾಕಿದ್ದಾರೆ, ಚಟ್ನಿ, ಪಲ್ಯ, ತುಪ್ಪ, ದೋಸೆ. ಟೇಸ್ಟ್ ಮಾಡಿಬಿಡೋಣ. ಲೈಟಾಗಿ ಖಾರ ಬರುತ್ತೆ, ಮೆಣಸಿನ್ಕಾಯಿದು, ಆಮೇಲೆ ತೆಂಗಿನ ತುರಿದು, ಆಮೇಲೆ ಈರುಳ್ಳಿ ಸಿಗುತ್ತೆ ಪಲ್ಯದಲ್ಲಿ, ಆಮೇಲೆ ತರಕಾರಿಯಾಗಿ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಸಕ್ಕತ್ತಾಗಿದೆ. ಆಮೇಲೆ ತುಪ್ಪದ ಫ್ಲೇವರ್ ಹಂಗೆ ಬಾಯಲ್ಲಿಟ್ಟರೆ ಬಸ್ಟ್ ಔಟ್ ಆಗುತ್ತೆ. ದೋಸೆನೂ ಅಷ್ಟೇ ಆಲ್ಮೋಸ್ಟ್ ಪೇಪರ್ ಸೈಜಲ್ಲಿದೆ. ಅದು ನಿಮ್ಮ ದೋಸೆ ಅಂತಲೇ ಗೊತ್ತಾಗೋದಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂತಂದರೆ. ಎಷ್ಟು ದೋಸೆ ಹೋಗುತ್ತೆ ಮೇಡಮ್ ಒಂದು ದಿನಕ್ಕೆ? ಈಗ ಹಿಟ್ಟು ಇದು ಖಾಲಿ ಆದಮೇಲೆ ತಿರ್ಗಾ ಫ್ರೆಶ್ಶಾಗಿ ರೆಡಿ ಮಾಡಿ ಮಾಡೋದಾ? ಮಾಡಿ ಈವ್ನಿಂಗ್ ಬೆಳಿಗ್ಗೆ. ಸೊ ಓವರ್ ನೈಟ್ ಸೊಪ್ಪು ಮಾಡಿರ್ತೀರ? ಇದು ಪ್ರಪೋರ್ಷನ್ಸ್ ಎಲ್ಲ ರೈಸು ಮತ್ತು ಉದ್ದಿನ ಬೇಳೆ
ರೈಸು ಉದ್ದಿನಬೇಳೆ ಅಷ್ಟೇ, ಅವಲಕ್ಕಿ ಹಾಕ್ತೀನಿ. ಅವಲಕ್ಕಿ. ಯಾವ ಚಾನಲ್? ನಮ್ಮೂರ ರಸದೌತಣ. ಇನ್ನಲ್ಲಾಗಿ ನಾವು ತೊಗೊಂಡಿರೋ ಐಟಮ್ ಬಂದ್ಬಿಟ್ಟು ಮಸಾಲೆ ದೋಸೆ. ಸೊ ಮಸಾಲೆ ದೋಸೆಲಿ ಹೊಗೆ ಹೋಗ್ತಾ ಇರುವಂಥ ಮಸಾಲೆ ದೋಸೆ. ಸೊ ಯೂಶ್ವಲಿ ಎಲ್ಲ ನಮ್ಮ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಂಪು ಚಟ್ನಿ ಯೂಸ್ ಮಾಡ್ತಾರೆ. ಸೊ ಬಟ್ ಆದರೆ ಇಲ್ಲಿ ಕೆಂಪು ಚಟ್ನಿ ಯೂಸ್ ಮಾಡೋದಿಲ್ಲ. ಯೂಸ್ ಮಾಡೋದು ಇವರು ಅದೇ ನಾರ್ಮಲ್ ಚಟ್ನಿನೇ, ಸ್ವಲ್ಪ ಮೆಣಸಿನ್ಕಾಯಿ ಯಥೇಚ್ಛವಾಗಿ ಹಾಕಿರ್ತಾರೆ ಇದ್ರೊಳಗಡೆ. ಸೊ ಹಾಗಾಗಿ ಆ ಥರ ಚಟ್ನಿ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಒಳಗಡೆ ಪಲ್ಯ ಕೂಡ ಹೋಗಿದೆ. ಆಮೇಲೆ ತುಪ್ಪ ಅಂತ ಯಥೇಚ್ಛವಾಗಿ ಇಲ್ಲಿ ಸುರಿದು ಬಿಡ್ತಾರೆ. ಸೊ ನೆಕ್ಸ್ಟ್ ಲೆವೆಲು. ಸೊ ಆ ಘಮ ನಿಮಗೆ ಗೊತ್ತಾಗುತ್ತೆ. ಫುಲ್ ಬಿಸಿ ಬಿಸಿ ದೋಸೆ ಇದೆ, ಕೈಯೆಲ್ಲ ಸುಡ್ತಾ ಇದೆ. ಫುಲ್ಲು ಕ್ರಿಸ್ಪಿಯಾಗಿರುವಂಥ ದೋಸೆ, ಹೊಗೆ ಹೋಗ್ತಾ ಇದೆ. ಇದನ್ನು ತಿನ್ಬಿಡೋಣ ಇವಾಗ. ಚಿಯರ್ಸ್. ಕ್ರಿಸ್ಪಿಯಾಗಿ ಎಫರ್ಟ್ ಎಷ್ಟಾಗಿ ಬ್ರೇಕ್ ಆಗೋಯ್ತು. ಪಲ್ಯ ಕೂಡ ಅಷ್ಟೇ ಫುಲ್ಲು ಮೈಲ್ಡಾಗಿದೆ ಖಾರ. ಸೊ ಮೈಲ್ಡ್ ಖಾರ, ಫುಲ್ಲು ತಿನ್ನ ಕ್ರಿಸ್ಪಿಯಾಗಿ ಲೇಯರು ದೋಸೆ ಇದು. ಆಮೇಲೆ ಚಟ್ನಿ ಕೂಡ ಅಷ್ಟೇ ಮೈಲ್ಡ್ ಖಾರ. ಸೊ ಚಟ್ನಿ ಜೊತೆ ತಿನ್ಬಿಡೋಣ. ಗಟ್ಟಿ ಚಟ್ನಿ. ಸೊ ಗಟ್ಟಿ ಚಟ್ನಿನ ದೋಸೆ ಜೊತೆ ತಿನ್ಬಿಡ್ಬೇಕು ಇವಾಗ. ಸೊ ಪಲಾವು, ಟೊಮೆಟೊ ಯಥೇಚ್ಛವಾಗಿ ಹಾಕಿದ್ದಾರೆ. ಆಮೇಲೆ ಪುದೀನ, ಈರುಳ್ಳಿ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹಾಕಿದ್ದಾರೆ. ಮತ್ತು ಪಲ್ಯ ಹೋಗಿತ್ತು ಮೇಲೆ. ಸೊ ಪಲ್ಯ ಮತ್ತು ಚಟ್ನಿ ತೊಗೊಂಡಿದ್ದೀರಿ ನಾವು. ಪಲಾವ್ಗೆ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ನಾವು ಅಲ್ಲಿ ಹೊರಗಡೆ ಕೂರ್ತಾಯಿದ್ರಿ, ಇವಾಗ ಒಳಗಡೆನೇ ಬಂದರೆ ಯಾಕಂದರೆ ಜನ ಕಮ್ಮಿ ಆದ್ರಂತ. ಸೊ ಇವಾಗ ಫಸ್ಟು ಹಂಗೆ ತೊಗೊಂಬಿಡೋಣ. ಪಲಾವ್ ಅಂತೂ ಕಾತ್ರದ ಕಾಯ್ತಾ ಇದೆ. ಪಲ್ಯ, ಚಟ್ನಿ ಮತ್ತು ಪಲಾವ್ ಮೂರು ಸೇರಿಸಿ ತಿನ್ನಬೇಕು. ಚಿಯರ್ಸ್. ಹಾಂ ಹಾಂ, ಇದಂತ ಆ್ಯಕ್ಚುಲಿ ಖಾರನೇ ಇಲ್ಲ ಹೇಳ್ಬೇಕಂದ್ರೆ. ಆ ಮೆಣಸಿನ್ಕಾಯಿ ಖಾರ ಇದೆ ಮೇನ್ ಐಟಮು. ಮೆಣಸಿನ್ಕಾಯಿ ಚಟ್ನಿ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಖಾರ ತಿನ್ನೋರಂತೂ ಫುಲ್ ಹಬ್ಬ ಮಾಡ್ಬೋದು ಇಲ್ಲಿ. ಮತ್ತು ಪಲ್ಯ ಕೂಡ ಅಷ್ಟೇ ಜಾಸ್ತಿ ಖಾರ ಇಲ್ಲ. ಪಲಾವು ಅಷ್ಟೇ ಎಲ್ಲ ಮಸಾಲೆಗಳು ಹೋಗಿದೆ ಒಳಗಡೆ. ಟೊಮೊಟೊ ತರ್ತರಿಯಾಗಿ ರುಬ್ಬಿದ್ದಾರೆ. ಮತ್ತು ಈರುಳ್ಳಿ ಟೋಸ್ಟ್ ಆಗಿದೆ. ಮತ್ತು ರೈಸ್ ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ಗೆ ಇದೆ ಇದು ಊಟ. ಇನ್ನೊಂದು ಬೈಟು ತೊಗೊಂಬಿಡೋಣ ಹಾಗೆ. ನಾರ್ಮಲ್ ಪಲಾವು ವಿತೌಟ್ ನೋ ಚಟ್ನಿ ಆ್ಯಂಡ್ ಪಲ್ಯ.